ಭಾರತವನ್ನ ಸೈಡ್ ಹೊಡೆಯುತ್ತಾ ಪಾಕ್ ವಾಯುಪಡೆ, ಶತ್ರು ಕೈಗೆ ಭಯಾನಕ ಅಸ್ತ್ರ. ಈಗೇನ್ ಮಾಡುತ್ತೆ ಶಕ್ತಿಶಾಲಿ ಭಾರತ? ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ದಶಕಗಳ ದ್ವೇಷದಲ್ಲಿ, ಆಯುಧ ಸಮರದಲ್ಲಿ ಮತ್ತೊಂದು ದೊಡ್ಡ ಬೆಳವಣಿಗೆಯಾಗ್ತಾ ಇದೆ. ಭಾರತಕ್ಕೆ ಇದುವರೆಗೂ ಯಾವ ಅಸ್ತ್ರ ಪಡೆಯೋಕೆ ಸಾಧ್ಯ ಆಗಿಲ್ವೋ, ಯಾವ ಅಸ್ತ್ರಕ್ಕಾಗಿ ಭಾರತ ಹಗಲು ರಾತ್ರಿ ಚಾತಕ ಪಕ್ಷಿಯಂತೆ ಕಾಯ್ತಾ ಇದೆಯೋ ಅಂತ ಭಯಾನಕ ಅಸ್ತ್ರವನ್ನ ಪಾಕ್ ಬತ್ತಳಿಕೆಗೆ ಹಾಕೋಕೆ ಚೀನಾ ಸಿದ್ಧವಾಗಿದೆ. ಎಲ್ಲ ಅಂದುಕೊಂಡಂತಾದ್ರೆ ಭಾರತದ ವಾಯುಪಡೆಗಿಂತ ಪಾಕ್ ವಾಯುಪಡೆಗೆ ಅಡ್ವಾಂಟೇಜ್ ಕೊಡುವ ಭಯಾನಕ ಅಸ್ತ್ರ ಅವರಿಗೆ ಸಿಗ್ತಾ ಇದೆ. ಹಾಗಿದ್ರೆ ಭಯಾನಕ ವಿಮಾನ ಯಾವುದು? ರಕ್ಷಣಾ ಲೋಕದಲ್ಲಿ ತಲ್ಲಣ ಸೃಷ್ಟಿಗೆ ಕಾರಣ ಆಗಿರೋದು ಯಾಕೆ? ಪಾಕ್ ಮುಂದೆ ಭಾರತಕ್ಕೆ ಚಾಲೆಂಜಸ್ ಎದುರಾಗ್ಬಿಡುತ್ತಾ, ಇದರಿಂದ ನಮ್ಮ ವಾಯುಪಡೆಗೆ ಚಾಲೆಂಜಸ್ ಎದುರಾಗ್ಬಿಡುತ್ತಾ? ಯಾಕಿಂತ ಚರ್ಚೆ ನಡೀತಾ ಇದೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ಕಡೆ ತನಕ ನೋಡಿ. ಸ್ನೇಹಿತರೆ, ಮೊನ್ನೆ ಪಾಕ್ನಿಂದ ಒಂದು ಸುದ್ದಿ ಬಂತು. ಈ ಸಲ ಕತ್ತೆಗಳನ್ನ ಮಾರೋದು, ಭಿಕ್ಷುಕರನ್ನ ಎಕ್ಸ್ಪೋರ್ಟ್ ಮಾಡೋದು, ಆಮೇಲೆ ಸೌದಿ ಹತ್ರ ಉಗಿಸ್ಕೊಳ್ಳೋದು, ಏನು ಯಾವ ಸುದ್ದಿ ಬರುತ್ತೆ ಪಾಕಿಸ್ತಾನದಿಂದ ಅಂತ ಯೋಚನೆ ಮಾಡೋ ಟೈಮ್ನಲ್ಲಿ ಒಂದು ಟೆನ್ಷನ್ಗೆ ಕಾರಣ ಆಗೋ ಸುದ್ದಿ ಬಂತು. ಚೀನಾದಿಂದ ಪಾಕ್ 5th ಜನರೇಷನ್ ವಿಮಾನ ಖರೀದಿ ಮಾಡೋಕೆ ಪ್ರಯತ್ನ ಪಡ್ತಾ ಇದೆ. J-35 ವಿಮಾನ ಖರೀದಿ ಮಾಡೋಕೆ ಮುಂದಾಗಿದೆ ಅನ್ನೋ ಸುದ್ದಿ ಬಂತು. ಪಾಕ್ ಸೇನೆ ಆಗಲಿ ಚೀನಾ ಸರ್ಕಾರ ಆಗಲಿ ಅಫಿಷಿಯಲ್ ಕನ್ಫರ್ಮೇಷನ್ ಕೊಟ್ಟಿಲ್ಲ. ಆದರೆ ಚೀನಾ ಸರ್ಕಾರದ ಹಿಡಿತದಲ್ಲಿರೋ ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ಮತ್ತು ಪಾಕಿಸ್ತಾನದ ಸುದ್ದಿ ಮಾಧ್ಯಮಗಳು ಇದನ್ನು ರಿಪೋರ್ಟ್ ಮಾಡೋಕೆ ಶುರು ಮಾಡಿದ್ದಾವೆ ಜೋರಾಗಿ. ಅದರಲ್ಲಿ ಪಾಕಿಸ್ತಾನ ಶೀಘ್ರದಲ್ಲೇ 40 ಸ್ಟೆಲ್ತ್ ವಿಮಾನಗಳನ್ನು ಖರೀದಿ ಮಾಡುತ್ತೆ. 2 ವರ್ಷದಲ್ಲಿ ಪಾಕಿಸ್ತಾನಕ್ಕೆ ವಿಮಾನಗಳ ಡೆಲಿವರಿ ಆಗುತ್ತೆ ಅಂತ ಬರೆಯಲಾಗಿದೆ. ಇದೇ ವಿಚಾರ ಈಗ ಭಾರತ ಸೇರಿದ ಹಾಗೆ ಇಡೀ ರಕ್ಷಣಾ ಲೋಕದಲ್ಲಿ ಸಂಚಲನ ಕಾರಣ ಆಗಿದೆ. ಒಂದು ವೇಳೆ ಅದು ನಿಜವಾದರೆ ಭಾರತದ ಏರ್ ಸುಪೀರಿಯಾರಿಟಿಗೆ ದೊಡ್ಡ ಚಾಲೆಂಜ್ ಎದುರಾಗುತ್ತೆ ಅಂತ ರಕ್ಷಣಾ ತಜ್ಞರು ಹೇಳ್ತಾ ಇದ್ದಾರೆ. ನೀವು ಕೇಳಬಹುದಾದ್ರೆ, ಒಂದು ಗುಂಪು ವಿಮಾನ ಬಂದ ತಕ್ಷಣ ಇಷ್ಟೆಲ್ಲ ಚೇಂಜ್ ಆಗಿಬಿಡುತ್ತಾ ಅಂತ ಹೇಳಿ, ಚಾಲೆಂಜಸ್ ಎದುರಾಗುತ್ತೆ ನಮ್ಮ ವಾಯುಪಡೆಗೆ ಅಂತ. ಅದು ಅರ್ಥ ಆಗಬೇಕು ಅಂದರೆ 3 ಇಂಪಾರ್ಟೆಂಟ್ ಸಂಗತಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಮೊದಲನೇದು, ಈಗ ಪಾಕಿಸ್ತಾನ ತಗೋತಿರೋ ವಿಮಾನದ ಶಕ್ತಿ. ಎರಡನೇದು, ಪಾಕಿಸ್ತಾನ ಮತ್ತು ಭಾರತದ ಒಟ್ಟಾರೆ ವಾಯುಪಡೆ ಈಗಿರೋ ಬಲಾಬಲ. ಮೂರನೇದು, ಭಾರತದ ಭವಿಷ್ಯದ ಯೋಜನೆಗಳ ಪರಿಸ್ಥಿತಿ. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದೇ ಆ ವಿಮಾನ. ನೋಡೋಕೆ ಮತ್ತು ಶಕ್ತಿಯಲ್ಲಿ ಅಮೆರಿಕದ F-35 ಅನ್ನ ಹೋಲುತ್ತೆ. ಶೆನ್ಯಾಂಗ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ ಇದರ ನಿರ್ಮಾತೃ. ಹಾಗೆ ನೋಡಿದ್ರೆ ಇದು ಚೀನಾ ಮಾಡಿರೋ 5th ಜನರೇಷನ್ ಫೈಟರ್ ಜೆಟ್. J-20 ಅಂತ ಮೊದಲು ಮಾಡಿದ್ರು, ಅದನ್ನು ಚೀನಾ ಯಾರಿಗೂ ಕೊಟ್ಟಿಲ್ಲ. ಈಗ ಅದಕ್ಕೂ ಮುಂದುವರೆದ ವಿಮಾನ ಅಂತ ಚೀನಾದನ್ನು ಲಾಂಚ್ ಮಾಡಿತ್ತು. ಚೀನಾ ಪ್ರಕಾರ ಇದೊಂದು ಡಬಲ್ ಎಂಜಿನ್ ವಿಮಾನವಾಗಿದ್ದು ಸೂಪರ್ಸಾನಿಕ್ ವೇಗದಲ್ಲಿ ಹೋಗುತ್ತೆ. ಗಂಟೆಗೆ 2500 ಕಿಲೋಮೀಟರ್ ವೇಗದಲ್ಲಿ ಹಾರುತ್ತೆ. F-35 ವೇಗ ಇರೋದು 1960 ಕಿಲೋಮೀಟರ್ ಮಾತ್ರ ಅಮೆರಿಕದ್ದು. ಅದಕ್ಕಿಂತ ಫಾಸ್ಟ್ ಅಂತ ಹೇಳ್ತಿದ್ದಾರೆ. ಜೊತೆಗೆ 1200 ಕಿಲೋಮೀಟರ್ ರೇಂಜ್ ಅಲ್ಲಿ ಕಾರ್ಯಾಚರಣೆ ಮಾಡೋ ತಾಕತ್ತಿದೆ. ಒಂದ್ಸಲ ಫ್ಯೂಲ್ ತುಂಬಿ ಹಾರಿಸಿದ್ರೆ ಅಷ್ಟು ದೂರ ಹೋಗಿ ಹೊಡೆದು ಬರೋ ತಾಕತ್ತಿದೆ. ಜೊತೆಗೆ 5th ಹಾಗೂ 4th ಜನರೇಷನ್ ಎದುರಾಳಿ ವಿಮಾನಗಳನ್ನ ಈಸಿಯಾಗಿದ್ದು ಹೊಡೆಯೋ ತಾಕತ್ತನ್ನ ಹೊಂದಿದೆ ಅಂತ ಚೀನಾ ಹೇಳ್ಕೊಂಡಿದೆ. ಅಲ್ಲದೆ ಒಂದೇ ಸಲ 7000 kg ತೂಕದ ಸ್ಫೋಟಕಗಳನ್ನು ಸುರಿಯೋ ಸಾಮರ್ಥ್ಯವನ್ನು ಹೊಂದಿದೆ ಅಂತ. ಶತ್ರುಗಳ ರೆಡಾರ್ ಸಿಸ್ಟಮ್ಗೂ ಸಿಗಲ್ಲ, ಅದಕ್ಕೆ ಸ್ಟೆಲ್ತ್ ಅಂತ ಕರೆಯೋದು. ಇದಕ್ಕೆ ಇಲ್ಲಿ ತನಕ ಇದನ್ನು ತಡೆಯೋ ಯಾವ ಏರ್ ಡಿಫೆನ್ಸ್ ಸಿಸ್ಟಮೇ ಹುಟ್ಟಿಲ್ಲ ಅಂತ ಚೀನಾ ಹೇಳುತ್ತೆ. ಅಂದರೆ ರಷ್ಯಾ ನಿರ್ಮಿತ S-400, ಅಮೆರಿಕದ ಥಾಡ್ ತನಕ ಇದನ್ನು ಯಾರು ಏನೂ ಮಾಡೋಕ್ಕಾಗಲ್ಲ ಅನ್ನೋದು ಚೀನಾದ ಸ್ವಯಂ ಹೊಗಳಿಕೆ. ಕ್ರೂಸ್ ಮಿಸೈಲ್ಗಳು, ಬಾಂಬರ್ಗಳು, ಇದು ಯಾವುದನ್ನು ಬಿಡಲ್ಲ, ಆಕಾಶದಲ್ಲೇ ಗುರುತಿಸಿ ಏರ್ ಟು ಏರ್ ಮಿಸೈಲ್ ಮೂಲಕ ಹೊಡೆದು ಹಾಕುತ್ತೆ ಇದು ಅಂತ ಸೂಪರ್ ವೆಪನ್ ಇದು ಅಂತ ಚೀನಾ ಹೇಳ್ತಿದೆ. ಅಯ್ಯೋ, ಎಲ್ಲ ಡೂಪ್ಲಿಕೇಟ್ ಮಾಡೋ ಚೈನಾ ಮೇಡ್ ಕ್ವಾಲಿಟಿ ಅಂತ ಕರೆಸ್ಕೊಳ್ಳೋ ಚೀನಾ ಅದನ್ನು ನಂಬೇಕಾ ಅಂತ ಅನಿಸ್ಬೋದು. ಆದರೆ ಮೈಮರೆತು ಅಂಡರ್ ಎಸ್ಟಿಮೇಟ್ ಮಾಡೋ ಆಯುಧ ಅಂತೂ ಅಲ್ಲ ಅನ್ನೋದಂತೂ ಸ್ಪಷ್ಟ. ಮೈಮರೆಯಂಗಿಲ್ಲ. ಯಾಕಂದರೆ ಚೀನಾ ಟೆಕ್ನಾಲಜಿಯಲ್ಲಿ ಕಾಪಿ ಮಾಡಿ ಆದರೂ ಅಡ್ವಾನ್ಸ್ಡ್ ಆಗಿರೋ ರಾಷ್ಟ್ರನೇ. ಅವ್ರು ಕದ್ದಿರೋದು ಮ್ಯಾಟ್ರ್ ಆಗಲ್ಲ, ಬೈದರೂ ಮ್ಯಾಟ್ರ್ ಆಗಲ್ಲ. ಒಟ್ಟಲ್ಲಿ ಅವ್ರ ಹತ್ರ ಏನು ಕೆಪಬಿಲಿಟಿ ಇದೆ ಏನಿಲ್ಲ ಅಷ್ಟೇ ನೋಡ್ಬೇಕು. ನಾವು ಶಕ್ತಿಶಾಲಿಗಳು ಅಂತ ಅವ್ರ ಮುಂದೆ ತೋರಿಸ್ಕೊಳ್ಳೇಬೇಕೀಗ. ಚೀನಾ ಜಗತ್ತಿಗೆ ಈ ರೀತಿ ಹೇಳೋ ಬರೋದಲ್ಲ, ಶಕ್ತಿಶಾಲಿಗಳು ಅಂತ ಹೇಳೋಕ್ಕೋಸ್ಕರನೇ ಏನು ಬೇಕಾದ್ರೂ ಮಾಡುತ್ತೆ. ಕದಿಯೋದಾದ್ರೆ ಸರಿನೇ, ಅದನ್ನು ಮಾಡಿನೇ ಈ ಫೈಟರನ್ನು ಹುಟ್ಟುಹಾಕಿದೆ. ಇದೇ ಈಗ ಪಾಕಿಸ್ತಾನಕ್ಕೆ ಸಿಕ್ಕಿದ್ರೆ ಭಾರತ ಪಾಕ್ ನಡುವಿನ ವಾಯುಶಕ್ತಿಯಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಪಾಕ್ ವಾಯುಪಡೆ ನಮಗೆ ದೊಡ್ಡ ಚಾಲೆಂಜಸ್ ಅನ್ನ ಒಡ್ಡೋ ರೀತಿ ಆಗ್ಬೋದು. ಯಾಕಂದ್ರೆ ನಮ್ಮ ಬಳಿ ಈಗ ಯಾವುದೇ ಸ್ಟೆಲ್ತ್ ವಿಮಾನ ಇಲ್ಲ. ನಾವು ಈಗ ತಯಾರಿಸೋಕೆ ಹೊರಟಿರೋ ಆಮ್ಕಾ ಅಥವಾ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ 2035ಕ್ಕೆ ಬರ್ಬೋದು ಅನ್ನೋ ನಿರೀಕ್ಷೆ ಇದೆ. 2 ವರ್ಷ ಲೇಟ್ ಅಂದ್ರೂ 2037 ಆಗುತ್ತೆ. ಆದರೆ ನಮ್ಮಲ್ಲಿ ನಿರ್ಮಾಣದ ಹಣೆ ಬರಹ ಹೇಗಿದೆ ಅಂತ ಹೇಳಿದ್ರೆ 10 ವರ್ಷ ಲೇಟ್ ಆದರೂ ಆಶ್ಚರ್ಯ ಇಲ್ಲ, 5 ವರ್ಷ ಲೇಟ್ ಆದರೂ ಆಶ್ಚರ್ಯ ಇಲ್ಲ. ಆದರೆ ಪಾಕ್ ವಾಯುಪಡೆಗೆ ಅದಕ್ಕೂ 10 ವರ್ಷ ಮುಂಚೆನೆ
ಇದಕ್ಕೆ ಸರಿಸಮನಾದ ಬಲ ಬಂದ್ಬಿಡುತ್ತೆ ಇದು ಸಿಕ್ಕಿದಾಗ. ಏನು ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಈಗ ಭಾರತೀಯರ ಪಾಲಿನ ಪ್ರೀತಿ ಪಾತ್ರ ಅಂಡಮಾನ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. 41,500 ರೂಪಾಯಿಗೆ 4 ರಾತ್ರಿ 5 ದಿನಗಳ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಎಲ್ಲ ಪ್ರವಾಸಿ ತಾಣಗಳ ಭೇಟಿ ಇರುತ್ತೆ. ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಪ್ರೈವೇಟ್ ಫೆರಿ ಟಿಕೆಟ್ಸ್ ಇದೆಲ್ಲದರ ಚಾರ್ಜಸ್ ಇನ್ಕ್ಲೂಡ್ ಆಗಿದೆ. ಹಾಗೆ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಇನ್ಕ್ಲೂಡ್ ಆಗಿದೆ ಈ ಪ್ರೈಸ್ ನಲ್ಲಿ. ಹೊರಡೋ ದಿನ 18 ಫೆಬ್ರವರಿ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡ್ಕೊಳ್ಳಿ. ಈಗ ವರದಿಯಲ್ಲಿ ಮುಂದುವರಿಯೋಣ. ನಿಮ್ಗೆ ಗೊತ್ತಿರಲಿ, ಯುದ್ಧ ವಿಮಾನಗಳು ಒಂದು ರಾಷ್ಟ್ರಕ್ಕೆ ಆತ್ಮಸ್ಥೈರ್ಯವನ್ನು ಕೊಡುವಂತ ಶಸ್ತ್ರಾಸ್ತ್ರ. ಇವತ್ತು ಲೇಸರ್ ವೆಪನ್ಗಳ ಸಂಶೋಧನೆ, ಡ್ರೋನ್ಗಳ ಯುಗ ಏನೇ ಹೇಳಿದ್ರು ಕೂಡ ಈ ಲೋಹದ ಹಕ್ಕಿಗಳ ಡಿಮಾಂಡ್ ಏನು ಕಮ್ಮಿಯಾಗಿಲ್ಲ. ಕಾರಣ ಒಂದೇ ಸಲ ಹೆಚ್ಚಿನ ಹಾನಿ ಮಾಡೋ ತಾಕತ್ತು, ಇಡೀ ರಕ್ಷಣಾ ವ್ಯವಸ್ಥೆಯನ್ನು ಹಾಳುಗೆಡುವ ಎಬಿಲಿಟಿ ಫೈಟರ್ ಜೆಟ್ಗಳಿಗಿದೆ. ಸಿರಿಯಾದ ಒಂದಿಡೀ ಸೇನೆಯನ್ನು 1 ವಾರದಲ್ಲಿ ಪುಡಿಗಟ್ಟಿದ್ದು ಇಸ್ರೇಲ್ನ ವಿಮಾನಗಳು, ಫೈಟರ್ ಜೆಟ್ಸ್. 1000 ಕಿಲೋಮೀಟರ್ ದೂರ ಇರೋ ಹೌತಿಗಳು ಇಸ್ರೇಲ್ಗೆ ನಡುತ್ತಾರೆ ಅಂದರೆ ಫೈಟರ್ ಜೆಟ್ಗಳ ಕಾರಣ. ಎಲ್ಲಿ ಬಂದು ಬೆಂಕಿ ಮಳೆ ಸುರಿಸಿ ಹೋಗ್ತಾರೋ ಅಂತ. ಹೀಗಾಗಿ ಫೈಟರ್ ಜೆಟ್ಗಳ ಆಧುನೀಕರಣ ತುಂಬ ಮುಖ್ಯ ಯಾವುದೇ ಡಿಫೆನ್ಸ್ ಪವರ್ಗೆ. ಇದೇ ಕಾರಣಕ್ಕೆ ಭಾರತ ಮತ್ತು ಪಾಕ್ ನಡುವೆ ಯುದ್ಧ ವಿಮಾನಗಳ ವಿಚಾರದಲ್ಲಿ ಪೈಪೋಟಿನೇ ಇದೆ. ಸ್ವಾತಂತ್ರ್ಯ ನಂತರ 1953ರಲ್ಲಿ ಭಾರತ ಫ್ರಾನ್ಸ್ ನಿರ್ಮಿತ ದಸೋ ಅರಗಾನ್ ವಿಮಾನ ಖರೀದಿ ಮಾಡಿತು. ಆ ಕಾಲಕ್ಕೆ ಅದು ಅಡ್ವಾನ್ಸ್ಡ್ ಆಗಿತ್ತು. ಪಾಕಿಸ್ತಾನವನ್ನು ಸಾಕಷ್ಟು ಕಾಡಿತ್ತು. ಹೀಗಾಗಿ ಇದಕ್ಕೆ ಕೌಂಟರ್ ಕೊಡಬೇಕು ಅಂತ ಪಾಕ್ ಅಮೆರಿಕ ಬಳಿ ಹೋಯಿತು. F-86 ಸಾಬರ್ ಹೆಸರಿನ ವಿಮಾನ ಪಡ್ಕೊಳ್ತು. ಇದರ ಬೆನ್ನಲ್ಲೇ ಭಾರತ ಮತ್ತೆ ಫ್ರಾನ್ಸ್ ಕಡೆ ತಿರುಗಿತು. ದಸೋ ಮೆಸ್ಟಿಯರ್ ಖರೀದಿ ಮಾಡಿತು. ಇದು ಬಾಂಬರ್ ಪ್ಲಸ್ ಫೈಟರ್ ಆಗಿತ್ತು. ಇದರ ಬೆನ್ನಲ್ಲೇ ಪಾಕ್ಗೆ ಮೇಲಿಂದ ಮೇಲೆ ಅಮೆರಿಕ ತನ್ನ F ಸೀರೀಸ್ ವಿಮಾನಗಳನ್ನು ಕೊಡ್ತಾ ಬಂತು. 1961ರಲ್ಲಿ ಪಾಕ್ F-104 ವಿಮಾನ ಪಡ್ಕೊಂಡ್ರೆ ಅದಕ್ಕೆ ಪ್ರತಿಯಾಗಿ ಭಾರತ ಸೋವಿಯತ್ನಿಂದ MiG-21 ಖರೀದಿ ಮಾಡಿತು. F ಸೀರೀಸ್ ವಿಮಾನಕ್ಕೆ ಹೋಲಿಸಿದ್ರೆ MiG-21 ಸ್ವಲ್ಪ ಕಮ್ಮಿ ಸಾಮರ್ಥ್ಯ ಹೊಂದಿದೆ ಅನ್ನೋ ತಜ್ಞರ ಅಭಿಪ್ರಾಯ. ಹೀಗಾಗಿನೇ ಪಾಕ್ ವಾಯುಪಡೆ ಅವತ್ತಿಗೆ ಸ್ವಲ್ಪ ನಮಗೆ ಚಾಲೆಂಜ್ ಮಾಡೋ ಥರದಲ್ಲಿತ್ತು ಅಂತ ಹೇಳ್ತಾರೆ. ಆದರೆ MiG-21 ವಿಮಾನವನ್ನು ಅಂಡರ್ ಎಸ್ಟಿಮೇಟ್ ಮಾಡೋಕೆ ಆಗ್ತಾ ಇರಲಿಲ್ಲ. ಇಸ್ರೇಲ್ನಂಥ ಬಲಾಢ್ಯ ರಾಷ್ಟ್ರ ಕೂಡ ಇದಕ್ಕೆ ಬೆದರಿ MiG-21 ವಿಮಾನವನ್ನು ಸಿರಿಯಾದಿಂದ ಕಲ್ಕೊಂಡು ಹೋಗಿದ್ರು. ಅದನ್ನ ಆಮೇಲೆ ಏನಿದೆ ಅಂತ ಚೆಕ್ ಮಾಡಿ ನೋಡೋಕೆ. ಅದ್ರ ಬಗ್ಗೆ ಹಿಂದೆ ಮೊಸಾದ್ನ ರೋಚಕ ಸ್ಟೋರಿಗಳನ್ನು ಹೇಳಬೇಕಾದ್ರೆ ಹೇಳಿದ್ವಿ ನಾವು. ಇದೇ ಆಯುಧ ಬಳಸಿ ಭಾರತ ಮುಂದೆ ನಡೆದ ಯುದ್ಧಗಳಲ್ಲಿ ಪಾಕಿಸ್ತಾನವನ್ನು ಸೋಲಿಸ್ತು. ಈ ಕಾರಣದಿಂದ ಪಾಕ್ ಕೈ ಮೇಲು ಮಾಡೋಕೆ 1981ರಲ್ಲಿ ಅಮೆರಿಕ F-16 ವಿಮಾನಗಳನ್ನು ಕೊಟ್ಬಿಡ್ತು. F-16 ಅವತ್ತಿನಿಂದ ಇವತ್ತಿನ ತನಕ ಅಮೆರಿಕದ ಇಂಪಾರ್ಟೆಂಟ್ ಫೈಟರ್ ಜೆಟ್. ಶತ್ರುಗಳಿಗೆ ಭಯ ಹುಟ್ಟಿಸೋ ಫೈಟರ್ ಜೆಟ್ ಇದು. ತನ್ನ ಮಿತ್ರರಿಗೆ ಬಿಟ್ಟರೆ ಬೇರೆ ಯಾರಿಗೂ ಅಮೆರಿಕ ಕೊಡ್ತಾ ಇರಲಿಲ್ಲ. ಅದನ್ನು ಪಾಕ್ ಕೈಗೆ ಹಿಡಿಸಿದ್ರು ಅಮೆರಿಕದವರು. ಪರಿಣಾಮ 1982ರಲ್ಲಿ ಫ್ರಾನ್ಸ್ನಿಂದ ಮಿರಾಜ್ 2000 ಭಾರತ ಖರೀದಿ ಮಾಡಿತು. ಅಲ್ಲದೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ರಷ್ಯಾದಿಂದ MiG-29 ಕೂಡ ಖರೀದಿ ಮಾಡಿತು. ವಿಷಯ ಏನಂದ್ರೆ ವಾರ್ಸಾ ಕೂಟ ಅಂದ್ರೆ ಸೋವಿಯತ್ ಮಾಡಿಕೊಂಡಿದ್ದ ಕೂಟ ನ್ಯಾಟೋಗೆ ಪ್ರತಿಸ್ಪರ್ಧಿಯಾಗಿ. ಆ ಕೂಟವನ್ನು ಹೊರತುಪಡಿಸಿ MiG-29 ಖರೀದಿ ಮಾಡಿದ ಮೊದಲ ರಾಷ್ಟ್ರ ಭಾರತ ಆಗಿತ್ತು. ಇದು ಪಾಕಿಸ್ತಾನವನ್ನ ಸುಮಾರು ಹಿಂದಕ್ಕೆ ಬೀಳುವಂತೆ ಮಾಡಿತು. ಅಷ್ಟು ಅಡ್ವಾನ್ಸ್ಡ್ ಇತ್ತು MiG-29. ಇದು 21ನೇ ಶತಮಾನದ ಆರಂಭದಲ್ಲೂ ಹೀಗೆ ರೇಸ್ ಮುಂದುವರಿತು. ಈ ಸಲ ಚೀನಾ ಜೊತೆ ಸೇರಿದ ಪಾಕ್ 2010ರಲ್ಲಿ ಜಂಟಿಯಾಗಿ 4ನೇ ತಲೆಮಾರಿನ JF-17 ಫೈಟರ್ ಜೆಟ್ ನಿರ್ಮಿಸಿತು. ಇದಕ್ಕೆ ಕೌಂಟರ್ ಕೊಡೋಕೆ ಭಾರತ ತೇಜಸ್ ಪಡ್ಕೊಳ್ತು. ಅದು 6 ವರ್ಷ ಲೇಟ್ ಆಗಿ. ಆ ಬಳಿಕ ಪಾಕಿಸ್ತಾನ JF-17 ಬ್ಲಾಕ್ 3 ಹೆಸರಿನ ವಿಮಾನವನ್ನು ತೋರಿಸ್ತು. JF ಅಂತ ಬಂತು ಅಂದರೆ ಅದೆಲ್ಲ ಚೈನಾ ಮೇಡ್ ಅಥವಾ ಚೈನಾ ಸಹಕಾರದಲ್ಲಿ ಮಾಡಿರುವಂಥ ಅಂತ ಅನ್ಕೊಳ್ಳಿ. ಆಗ ಭಾರತ ಕೂಡ ನಮ್ಮ ಹತ್ರ ತೇಜಸ್ ಮ್ಯಾಕ್ 1A ಇದೆ ಅಂತ ಹೇಳ್ತು. ಈ ನಡುವೆ ಭಾರತದ ವಾಯುಪಡೆಗೆ ದೊಡ್ಡ ಬಲ ಕೊಟ್ಟಿದ್ದು 4.5 ಜನರೇಷನ್ನ ರಫೇಲ್ ವಿಮಾನಗಳು. ಅದನ್ನು ಭಾರತ ಖರೀದಿ ಮಾಡಿತು. ಅದು ಪಾಕಿಸ್ತಾನವನ್ನು ಮತ್ತೆ ಹಿಂದಕ್ಕೆ ತಳ್ತು. ನಾವು ಮುಂದೆ ಬಂದ್ವಿ. ಈಗ ಪಾಕ್ ಕೂಡ ಈ ರೇಸನ್ನು ಕಂಟಿನ್ಯೂ ಮಾಡೋಕೆ ಹೊರಟಿದೆ. ಭಾರತದ ಬಳಿ ಇಲ್ಲದ ಬರೀ ಅಮೆರಿಕ, ಚೀನಾ, ರಷ್ಯಾ ಬಳಿ ಮಾತ್ರ ಇರೋ ಸ್ಟೆಲ್ತ್ ವಿಮಾನಗಳನ್ನು ಕೊಳ್ಳೋಕೆ ಮುಂದಾಗಿದೆ. ದುಡ್ಡು ಯಾರು ಕೊಡ್ತಾರೆ? ಸಾಲನ? ಅದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ಪಾಕಿಸ್ತಾನ ಹೆಜ್ಜೆ ಇಟ್ಟಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಈ ರಿಪೋರ್ಟ್ಸ್ ಅಲ್ಲಿ. ಶತ್ರುಗಳನ್ನ ತಡೆಯೋಕೆ ಭಾರತ S-400 ನಿಯೋಜನೆ ಮಾಡಿಕೊಂಡಿದೆ. ಆದರೆ J-35 ಅದನ್ನ ಮೀರಿ ನುಗ್ಗುತ್ತೆ ಅನ್ನೋ ವಾದ ಇರೋದ್ರಿಂದ ಮೈ ಮರೆತು ಕೂರಕ್ಕಾಗಲ್ಲ. ಒಂದು ಬೇಗ 5th ಜನರೇಷನ್ ವಿಮಾನವನ್ನು ನಾವು ನಿಯೋಜಿಸಿಕೊಳ್ಬೇಕು, ಅಥವಾ S-400ಗಿಂತ ಶಕ್ತಿಶಾಲಿ ಡಿಫೆನ್ಸ್ ಸಿಸ್ಟಮ್ S-500 ರಷ್ಯಾ ಬಳಿ ಇದೆ. ಅದ್ರ ಕೊಡೋ ಬಗ್ಗೆ ಪುಟಿನ್ ಇನ್ನೂ ಏನೂ ಹೇಳಿಲ್ಲ. ಹೀಗಾಗಿ ಭಾರತ ಈ ಸಲ ಯಾವ ಹೆಜ್ಜೆ ಇಡುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಬರೀ ವಾಯುಪಡೆ ಅಲ್ಲ, ನೌಕಾಪಡೆ ವಿಚಾರದಲ್ಲೂ ಪಾಕಿಸ್ತಾನ ಅಗ್ರೆಸಿವ್ ಆಗಿ ಒಂದಷ್ಟು ಬೆಳವಣಿಗೆ ಹೊಂದ್ತಾ ಇದೆ ಅಂತ ಖುದ್ದು ನಮ್ಮ ನೌಕಾಪಡೆ ಮುಖ್ಯಸ್ಥರೇ ಹೇಳಿದರು. ಹೀಗಾಗಿ ಚೀನಾ, ಬಾಂಗ್ಲಾ, ಪಾಕಿಸ್ತಾನ ಅನ್ನೋ 3 ಮುಳ್ಳುಗಳ ನಡುವೆ ಭಾರತ ಗಟ್ಟಿಯಾಗಿ ನಿಂತ್ಕೋಬೇಕು ಅಂತ ಹೇಳಿದ್ರೆ, ಆ ಮುಳ್ಳುಗಳನ್ನು ಕಾಲಿ ಚುಚ್ಚಿಸ್ಕೊಳ್ಳದೆ ಗಟ್ಟಿಯಾಗಿರೋ ಚಪ್ಪಲ್ ಹಾಕಿ ಮುಳ್ಳುಗಳನ್ನೇ ಮುರಿಬೇಕು ಅಂತ ಹೇಳಿದ್ರೆ, ಭಾರತ ಇನ್ನೂ ಹೆಚ್ಚಿನ ಅಫೆನ್ಸ್ ಮತ್ತು ಡಿಫೆನ್ಸಿಂಗ್ ಕೆಪಬಿಲಿಟಿಯನ್ನು ಹೊಂದೋ ಅನಿವಾರ್ಯತೆ ಇದೆ. ಇದಕ್ಕೆ ಭಾರತ ಹೇಗೆ ಪ್ರತಿಕ್ರಿಯೆ ಕೊಡುತ್ತೆ ನೋಡಬೇಕು.
ರಷ್ಯಾದ ಸುಕೋಯ್ 57 ಖರೀದಿ ಮಾಡುತ್ತಾ? ಅದ್ರ ಬಗ್ಗೆ ಇನ್ನೂ ಭಾರತ ಏನು ಇಂಟ್ರೆಸ್ಟ್ ತೋರಿಸಿಲ್ಲ. ಅಥವಾ ಟ್ರಂಪ್ರ ಅಮೆರಿಕನೇ F-35 ಭಾರತಕ್ಕೆ ಕೊಟ್ಟುಬಿಡುತ್ತಾ? ಇನ್ನೂ ಕ್ಲಾರಿಟಿ ಇಲ್ಲ. ಆದರೆ ಎಚ್ಚೆತ್ತುಕೊಳ್ಳಬೇಕಾದ ಅನಿವಾರ್ಯತೆ ಇದೆ.